ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತವರು ನೆಲದಲ್ಲಿ ಡೆಲ್ಲಿ ವಿರುದ್ಧ ಸೆಣಸಾಡಲಿದೆ ಆರ್ಸಿಬಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಮತ್ತೊಂದು ಪ್ರಮುಖ ಪಂದ್ಯ ಇದು. ಈ ಪಂದ್ಯದ ನಿರೀಕ್ಷೆಯಲ್ಲಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಹೈ ವೋಲ್ಟೇಜ್ ಮ್ಯಾಚ್. ಆರ್ಸಿಬಿ ಆಟಗಾರರಿಗೆ 5ನೇ ಜಯದ ಹಂಬಲ. ಈಗ 5ನೇ ಜಯವನ್ನ ಗಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆರ್ಸಿಬಿ ಆಟಗಾರರು ಮುನ್ನುಗ್ತಾ ಇರೋದು. ಚಿನ್ನಸ್ವಾಮಿಯಲ್ಲಿ 4ನೇ ಗೆಲುವು ಸಾಧಿಸೋದಕ್ಕೆ ಗುರಿ ಇದೆ. ಇವತ್ತಿನ ಪಂದ್ಯವನ್ನ ಗೆದ್ದು ಅಗ್ರ ಸ್ಥಾನಕ್ಕೆ ಇರುವಂತಹ ತವಕದಲ್ಲಿ ಆರ್ಸಿಬಿ ತಂಡ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಟೈಟ್ ಸೆಕ್ಯೂರಿಟಿಯನ್ನ ಈಗಾಗಲೇ ಕೊಡಲಾಗಿದೆ. ಎಲ್ಲಾ ಗೇಟ್ಗಳ ಬಳಿಯೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದೆ. ಎಲ್ಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗಬಾರದು ಅನ್ನುವಂಥ ಕಾರಣಕ್ಕೆ ಟೈಟ್ ಸೆಕ್ಯೂರಿಟಿ ಇದೆ. ಅನೇಕರು ಟಿಕೆಟ್ ಇಲ್ಲದೆ ಇದ್ರೂ ಬರ್ತಾರೆ, ಇನ್ನು ಕೆಲವರು ಗೇಟ್ ಹತ್ತೋದು, ಕಾಂಪೌಂಡ್ ಹತ್ತೋದು ಮಾಡ್ತಿರ್ತಾರೆ. ಇಂಥ ಘಟನೆಗಳಾಗಬಾರ್ದು ಅಂತ ಜೊತೆಗೆ ಬ್ಲಾಕಲ್ಲಿ ಟಿಕೆಟ್ ಮಾರ್ತಿದ್ದಾರೆ, ಅದರತ್ತ ಕೂಡ ಗಮನ ಹರಿಸ್ತಾ ಇದ್ದಾರೆ ಪೊಲೀಸರು. ನೋಡಿ, ಬ್ಲಾಕ್ ಟಿಕೆಟ್ ಮಾರುವವರೆಗೂ ಕೂಡ ಬಿಸಿ ಮುಟ್ಟಿಸಿದಂತ ಪೊಲೀಸರು. ನಿನ್ನೆಷ್ಟೇ 100ಕ್ಕೂ ಹೆಚ್ಚು ಟಿಕೆಟ್ಗಳು ಕ್ಯಾಂಟೀನ್ ನೌಕರನಲ್ಲಿ ಪತ್ತೆ ಆಗಿತ್ತು. ಕ್ಯಾಂಟೀನ್ ಸಿಬ್ಬಂದಿ ಬಂಧಿಸಿದಂತ ಪೊಲೀಸರು ಸಿಸಿಬಿ ಡಿಸಿಪಿ ಹರಿಬಾಬು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. 15,000 ರೂಪಾಯಿ ಬೆಲೆಯ ಟಿಕೆಟ್ಗಳನ್ನು 19,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಬಂಧಿತ ಲಕ್ಷ್ಮಿ ಕ್ಯಾಟರ್ಸ್ನ ಚಂದ್ರಶೇಖರ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ಕೆಎಸ್ಸಿಎ ಸದಸ್ಯ ಗಣೇಶ್ ಹೆಸರನ್ನ ಬಾಯ್ಬಿಟ್ಟಿದ್ರು. ಈ ಆರೋಪಿ ನಕಲಿ ಖಾಸಗಿ ಕಂಪನಿ ಮೂಲಕ 17 ಲಕ್ಷ ಮೌಲ್ಯದ 181 ಟಿಕೆಟ್ ಖರೀದಿ ಮಾಡಲಾಗಿತ್ತು. ಖಾಸಗಿ ಕಂಪನಿಗೂ ನೋಟಿಸ್ ನೀಡಿರುವಂತ ಸಿಸಿಬಿ ಅಧಿಕಾರಿಗಳು ಹೀಗಾಗಿನೇ ಕಣ್ಣಿಟ್ಟಿದ್ದಾರೆ. ತಲೆಮರೆಸಿಕೊಂಡಿರುವಂತಹ ಗಣೇಶ್ ಹರಿಕೇಶ್ಗಾಗಿ ಸಿಸಿಬಿ ಟೀಮ್ ಈಗ ಹುಡುಕಾಟ ಮುಂದುವರೆಸಿದೆ. ಕೆಎಸ್ಸಿಎ ಸಿಬ್ಬಂದಿ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತಹ ಸಿಸಿಬಿ ಅಧಿಕಾರಿಗಳು. ನಿನ್ನೆಷ್ಟೇ ನೋಡಿ, ಸ್ಟೇಡಿಯಂನ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವಂಥ ನೌಕರನ ಬಳಿನೇ 100ಕ್ಕೂ ಹೆಚ್ಚು ಟಿಕೆಟ್ಗಳು ಪತ್ತೆಯಾಗಿದ್ವು. ಯಾರು ಕೊಟ್ಟರು ಅಂತ ಕೇಳಿದಾಗ ಆತ ಕೆಲವರ ಹೆಸರನ್ನ ಬಾಯ್ಬಿಟ್ಟಿದ್ದ. ಇಷ್ಟು ಟಿಕೆಟ್ ಕೊಡ್ತೀನಿ, ಇಷ್ಟಕ್ಕೆ ಮಾರು ಅಂತ ಹೇಳಿದ್ರು. 15,000 ಟಿಕೆಟ್ನ 19,000ಕ್ಕೆ ಮಾರಾಟ ಮಾಡಲಾಗ್ತಾ ಇತ್ತು. ಸದ್ಯ ಈಗ ಬ್ಲಾಕ್ನಲ್ಲಿ ಟಿಕೆಟ್ ಮಾರಾಟ ಮಾಡುವವರ ಮೇಲೆ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಎಲ್ಲೆಲ್ಲಿ ಟಿಕೆಟ್ಗಳನ್ನು ಹಂಚಲಾಗ್ತಿದೆ, ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ, ಅದರತ್ತ ಗಮನ ಹರಿಸ್ತಿದ್ದಾರೆ.